ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಆ ಒಂದು ಮೆಲಡಿ ಇದೆಯಲ್ಲ ಮಾತಾಡ್ಬೇಕಾದ್ರೆ ಅದು ಸ್ವಲ್ಪ ಟೈಮ್ ತಗೊಳ್ಳಿ. ನೀರು ತಗೊಂಬಾರ ಅಂದ್ರೆ ರಪ್ಪ ರಪ್ಪ ಅನ್ನೋ ಆ ಥರ ಈ ಟೈಮ್ ಪೀರಿಯಡ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಬಟ್ ಆ ಒಂದು ಆಕ್ಸೆಂಟು ಆ ಒಂದು ಮೆಲಡಿ ಸಿಗ್ಬೇಕಾಗಿತ್ತು. ಸೊ ಅದ್ರಲ್ಲಿ ಸ್ವಲ್ಪ ಐ ವಾಸ್ ವರ್ಕಿಂಗ್ ಲಿಟಲ್ ಬಿಟ್. ನಮ್ಮ ರೈಟರ್ಸ್ ಎಲ್ಲರೂ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಅಂಡ್ ದೆನ್ ಕೊನೆಗೆ ಡಬ್ಬಿಂಗ್ ಟೈಮಲ್ಲೂ ಅವ್ರು ತುಂಬಾ ಕಾಂಟ್ರಿಬ್ಯೂಷನ್ಸ್ ಕೊಟ್ಟರು. ಕರೆಕ್ಷನ್ಸ್ ಮಾಡೋದಾದ್ರೆ ಮಾಡೋಣ, ಅದನ್ನ ಪೂರ್ತಿಯಾಗಿ ಅದು ಸ್ವಲ್ಪ ತಲೆಯಲ್ಲಿ ಕೂತ್ಕೋಬೇಕು ಆ ಮೆಲಡಿ. ಇಟ್ಸ್ ಆಕ್ಚುಲಿ ಲೈಕ್ ಮ್ಯೂಸಿಕ್ ಓನ್ಲಿ ಆ ಆಕ್ಸೆಂಟ್ ನ ಕೇಳ್ಬೇಕಾದ್ರೆ. ಸೊ ಐ ಥಿಂಕ್ ಕೊನೆಗೆ ಡಬ್ಬಿಂಗ್ ಟೈಮಿಗೆ ಸ್ವಲ್ಪ ಬಂದ್ಬಿಟ್ಟಿತ್ತು. ಜನ ಮಾತಾಡ್ಕೊತಾರೆ. ಇನ್ನೊಂದು ವಿಷಯ, ಹಾಕಿರೋ ದುಡ್ಡಷ್ಟು OTT ರೈಟ್ಸ್ ಎಲ್ಲ ಬಂದ್ಬಿಡ್ತು ಅಂತ. ಅದು ವಿಜಯಣ್ಣ ಹೇಳ್ಬೇಕಲ್ಲ, ಅಂದ್ರೆ ಹೊಂಬಾಳೆಯವರು ಹೇಳ್ಬೇಕು. ಸೊ ನಿಮಗೆ ಗೊತ್ತಿಲ್ಲದೆ ಇರುತ್ತೆ. ಐ ಥಿಂಕ್ ಅಂದ್ರೆ ನಿಮ್ಗೆ ಯಾಕೆ ಸುಮ್ಮನೆ ಬನ್ನಿ, ಇನ್ನೇನು ನಾಲ್ಕು ರಿಲೀಸ್ಗೆ ಆಮೇಲೆ ಮಾತಾಡೋಣ ಇನ್ನ. ಅಂದರೆ ಉತ್ತರ ಕೊಡದೆ ನಮ್ಗೆ ಉತ್ತರ ಸಿಕ್ತು. ಗುಡ್. ಅಂದರೆ ಇನ್ನಷ್ಟು ಈ ರೀತಿ ಸಿನಿಮಾ ಮಾಡಬೇಕು ಅನ್ನೋರ್ಗೆ ಒಂದು ಧೈರ್ಯ ಬರುತ್ತೆ. ಖಂಡಿತವಾಗಿ ಈ ಥರದ ಸಿನಿಮಾಗಳಿಗೆ. ಒಂದು ಕನ್ನಡ ಸಿನಿಮಾ, ಒಂದು ಕೆರಾಡಿ ಅಂತ ಊರಿಂದ ಬಂದು ಆ ಕತೆ ಇಡೀ ಕೋಸ್ಟಲ್ ಕರ್ನಾಟಕವನ್ನು ಹಬ್ಕೊಂಡು ಅಲ್ಲಿಂದ ವೆಸ್ಟರ್ನ್ ಘಾಟ್ಸ್ ಹತ್ತಿ ಈಚೆ ಬರೋದಿದೆಯಲ್ಲ, ಬಂದು ಅದಕ್ಕೆ ಇವತ್ತು ಸಿಗೋಂಥ ಇದೆಲ್ಲವೂ ತುಂಬ ನೋಡಿದಾಗ ತುಂಬ ಜವಾಬ್ದಾರಿ ಅನಿಸುತ್ತೆ, ಖುಷಿ ಆಗುತ್ತೆ. ಆ್ಯಂಡ್ ಓಕೆ, ನಮ್ಮದೊಂದು ಕನ್ನಡ ಸಿನಿಮಾ ನಾವು ಏನು ಯೋಚನೆ ಮಾಡಿರಲಿಲ್ಲ, ಇಷ್ಟು ಒಂದು ರಿಸೆಪ್ಷನ್ ಇದೆಯಲ್ವಾ. ಸೊ ಇನ್ನೂ ಹೆಚ್ಚೆಚ್ಚು ಮಾಡೋದಕ್ಕೆ ಅದಕ್ಕೆ ಹೇಳಿದ್ದು ನಾನು, ಜವಾಬ್ದಾರಿಗೆ ತೊಗೊಳ್ತೀವಿ ಅವತ್ತೊಂದು ಅಂದ್ಕೊಂಡು. ಮತ್ತೊಂಥರ ಜನರ ಋಣ ತೀರಿಸ್ಬೇಕು ಅನ್ನೋ ಥರದ್ದು ಲೆಕ್ಕಕ್ಕೆ ಬಂದ್ಬಿಡುತ್ತೆ. ಅವ್ರ ಋಣ ಉಳ್ಕೊಂಡ್ಬಿಡುತ್ತಲ್ಲ, ಅದಂದ್ರೆ ಇಷ್ಟೆಲ್ಲ ಕೊಟ್ಟಿದ್ದವರು, ಇಷ್ಟೆಲ್ಲ ಮಾಡಿದ್ದವರು, ಇಲ್ಲಿವರೆ ತೊಗೊಂಡೋಗಿದ್ದವರು. ಸೊ ಹಾಗಾಗಿ ಇವತ್ತು ಒಂದ್ಸಲ ಒಬ್ರು ಕಲಾವಿದರು ಫೋನ್ ಮಾಡಿದಾಗ ಇದೇನೋ ಕೇಳಿ ನನ್ಗೆ ಭಾಳ ಖುಷಿ ಆಯಿತು ಅನ್ನೋ ಥರ ಅಂದ್ರದ್ದು. ಅದನ್ನು ಕೇಳೋದಕ್ಕೆ ಖುಷಿ ಆಯ್ತು ನನಗೆ. ಓಕೆ, ನಮ್ಮ ಕನ್ನಡ ಸಿನಿಮಾಗಳಿಗೆ ಇಷ್ಟೊಂದು ಇದು ಮಾಡ್ತಾರಲ್ಲ ಅನ್ನೋದೊಂದು ಇದೆಯಲ್ಲ. ಜನ